ನಮಸ್ಕಾರ ಸ್ನೇಹಿತರೆ ಸೈಡಲ್ಲಿ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಇಲ್ಲಿ ಅರ್ನ್ ಸೆಕ್ಷನ್ ಅಲ್ಲಿ ಮೊದಲೆಲ್ಲ ಅರ್ನಿಂಗ್ ತೋರಿಸ್ತಾಯಿತ್ತು, ಬಟ್ ಇವಾಗ ಅರ್ನಿಂಗ್ ತೋರಿಸಿ ಈ ರೀತಿ ಎಲ್ಲ ಕಾಣ್ತಿದೆ. ಅರ್ನಿಂಗ್ ಸೆಕ್ಷನ್ ಅಲ್ಲಿ ಈ ರೀತಿ ಕಾಣ್ತಿದೆ. ಮೊದಲು ಅರ್ನಿಂಗ್ ಕಾಣ್ತಿತ್ತು, ಈಗ ಕಾಣ್ತಿಲ್ಲ. ಸೊ ಇದರಿಂದ ನಮ್ಮ ಚಾನೆಲ್ ಮೇಲೆ ಏನು ಸಮಸ್ಯೆ ಆಗಿದೆ, ನೀವೇನಾದ್ರೂ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ, ಯಾಕೆ ಹೀಗೆ ಬರ್ತಾ ಇದೆ ಅನ್ನೋದು ನಾನು ಡೀಟೇಲ್ ಆಗಿ ಈ ವಿಡಿಯೋದ ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನೀವೇನಾದ್ರೂ ಸೆಟ್ಟಿಂಗ್ ಚೇಂಜ್ ಮಾಡಿರ್ಬೋದು ಅಥವಾ ಏನೋ ಬೇರೆ ಸಮಸ್ಯೆ ಆಗಿರ್ಬೋದು, ಬಟ್ ನೀವು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಏನು ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಯಾವುದೇ ರೀತಿಯಿಂದ ನಿಮ್ಮ ಕಡೆಯಿಂದ ಸಮಸ್ಯೆ ಆಗಿಲ್ಲ. ಸೊ ನಾನು ಫಸ್ಟ್ ನನ್ನ ಚಾನಲ್ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ ನೋಡಿ. ಇದು ನನ್ನ ಚಾನಲ್ ಇದೆ. ನಿಮ್ಮ ಚಾನಲ್ ಅಲ್ಲಿ ಸ್ನೇಹಿತರೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ನಲ್ಲಿ ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಸೆಕ್ಷನ್ ನಲ್ಲಿ ಅರ್ನಿಂಗ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಏನು ಸಮಸ್ಯೆ ಆಗಿಲ್ಲ. ಇದು ಮಾತ್ರ ಮೊದಲು ನೆನ್ಪಿಡಿ. ಮೊದಲೆಲ್ಲ ಯೂಟ್ಯೂಬ್ ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ಗ್ರೀನ್ ಡಾಲರ್ ಕಾಣ್ತಿತ್ತು, ಅದು ಹೋಯ್ತು. ಈಗ ಅರ್ನ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಅಲ್ಲಿ ಅರ್ನಿಂಗ್ ಕಾಣ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಆಗ್ತಿದೆ. ಈಗ ಇಲ್ಲಿ ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲಿ ನಿಮ್ಮ ಚಾನಲ್ ನಲ್ಲಿ ಆಗಿರುವಂತ ಅರ್ನಿಂಗ್ ತೋರಿಸ್ತಾ ಇದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಏನು ಸಮಸ್ಯೆ ಆಗಿಲ್ಲ. ಇದು ಮಾತ್ರ ಮೊದಲು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾನು ಇಲ್ಲಿ ಅರ್ನ್ ಸೆಕ್ಷನ್ ಅಲ್ಲಿ ನಂದು ಇದು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ನಂದೇ ನಾನು ಚಾನಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ನ್ ಸೆಕ್ಷನ್ ಅಲ್ಲಿ ಹೋದ್ರೆ ನನಗೇನು ಕಾಣುತ್ತೆ, ಸೊ ಇಲ್ಲಿ ಅರ್ನ್ ಸೆಕ್ಷನ್ ಅಲ್ಲಿ ಬರ್ತೀನಿ ಸ್ನೇಹಿತರೆ. ಅರ್ನ್ ಸೆಕ್ಷನ್ ಅಲ್ಲಿ ಬಂದ್ರೆ ಇಲ್ಲಿ ನೋಡಿ, ನನ್ನ ಚಾನಲ್ ಮೇಲೂ ಅರ್ನಿಂಗ್ ಕಾಣ್ತಾ ಇಲ್ಲ. ಸೊ ಇದನ್ನ ಹೇಗೆ ರಿಟರ್ನ್ ತಗೊಂಡ್ ಬರೋದು, ಇಲ್ಲಿ ಅರ್ನಿಂಗ್ ಕಾಣೋದಕ್ಕೆ ಹೇಗೆ ನಾವು ರಿಟರ್ನ್ ತಗೊಂಡು ಬರೋದು, ಸೊ ಅದು ನೋಡೋಣ. ಸೊ ಇಲ್ಲಿ ನೋಡಿ, ಅರ್ನಿಂಗ್ ಕಾಣ್ತಾ ಇಲ್ಲ. ಇಲ್ಲಿ ಮೇಲ್ಗಡೆ ನೋಡಿ ನಮ್ಮ ಲೋಗೋ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್, ಅಕೌಂಟ್ ಸ್ಟೇಟಸ್ ಎಲ್ಲ ಬರ್ತಾ ಇದೆ. ಈ ಅಕೌಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಏನ್ ಬರ್ತಿದೆ, ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ಸೊ ಈ ಸಮಸ್ಯೆ ನಿಮಗೂ ಬರ್ತಿದೆಯಾ, ಒಮ್ಮೆ ಚೆಕ್ ಮಾಡಿ ನನಗೆ ಕಮೆಂಟ್ ನಲ್ಲಿ ಹೇಳಿ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ, ಅಕೌಂಟ್ ಸ್ಟೇಟಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೊದಲೆಲ್ಲ ಏನ್ ತೋರಿಸ್ತಿತ್ತು ಅಂದ್ರೆ ನಮ್ಮ ಮಾನಿಟೈಸೇಷನ್ ಸಮಸ್ಯೆ ಏನಾಯಿತು ಅದು ತೋರಿಸ್ತಾ ಇತ್ತು. ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್, ಸ್ಟ್ರೈಕ್ಸ್, ಅದು ಇದು ಎಲ್ಲ ಮಾನಿಟೈಸ್ ಸ್ಟೇಟಸ್ ಅದೆಲ್ಲ ತೋರಿಸ್ತಾ ಇತ್ತು. ಬಟ್ ಇವಾಗ ಅದು ತೋರಿಸ್ತಾ ಇಲ್ಲ. ಸಮಥಿಂಗ್ ವೆಂಟ್ ರಾಂಗ್ ಅಂತ ಕೆಳಗಡೆ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಕ್ಲಿಕ್ ಮಾಡಿದ್ರೆ, ಅಕೌಂಟ್ ಸ್ಟೇಟಸ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತಾ ಇದೆ. ಸೊ ಇದು ಏನು ಅಂದ್ರೆ ಸ್ನೇಹಿತರೆ, ಇದು ಯಾವುದೇ ರೀತಿಯಿಂದ ನಮ್ಮ ಕಡೆಯಿಂದ ಆಗಿರುವಂತ ತಪ್ಪು ಅಲ್ಲ. ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದಾಗ ಎಸ್ಟಿಮೇಟೆಡ್ ರೆವೆನ್ಯೂ ಕಾಣ್ತಿದೆ ಅಂದ್ರೆ ನಮ್ಮ ಚಾನಲ್ಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ. ಇದು ನೆನ್ಪಿಡಿ. ಇನ್ನು ಯಾಕೆ ಈ ರೀತಿ ಬರ್ತಿದೆ ಅಂದ್ರೆ ಸ್ನೇಹಿತರೆ, ಇದೊಂದು ಯೂಟ್ಯೂಬ್ ಕಡೆಯಿಂದ ಆಗಿರುವಂತ ಗ್ಲಿಚ್ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಅಪ್ಡೇಟ್ಸ್ ಇದರಲ್ಲಿ ಬರ್ತಾ ಇರ್ಬೋದು. ಅದು ಬಿಟ್ರೆ ಬೇರೆ ಯಾವುದೇ ರೀಸನ್ ಇಲ್ಲ. ಇನ್ನು ನೋಟಿಫಿಕೇಶನ್ ಬರಬೇಕಾಗಿತ್ತು, ಇನ್ನುವರೆಗೆ ಇಲ್ಲಿ ಯಾವುದೇ ರೀತಿಯಿಂದ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಬಂದೇ ಇಲ್ಲ. ಇಲ್ಲಿ ಯಾವುದೇ ನ್ಯೂಸ್ ಕೂಡ ಬಂದಿಲ್ಲ. ಆಮೇಲೆ ಅರ್ನ್ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಯೂ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ. ಸೊ ಅವ್ರ ಕಡೆಯಿಂದ ನಮಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸೊ ಈ ರೀತಿ ನೀವು ಸುಮಾರು ಯೂಟ್ಯೂಬ್ ಮೇಲೆ ವಿಡಿಯೋ ಚೆಕ್ ಮಾಡ್ಬೋದು, ಎಲ್ಲರಿಗೂ ಇದೇ ರೀತಿ ಸಮಸ್ಯೆ ಬರ್ತಿದೆ. ಈಗೆಲ್ಲ ಬೆಳಿಗ್ಗೆಯಿಂದ ಎಲ್ಲರೂ, ನಿನ್ನೆ ಬೆಳಿಗ್ಗೆ ಆಗಿದೆ ಆಕ್ಚುಲಿ ಇದು. ಬೆಳಿಗ್ಗೆ ಚೆಕ್ ಮಾಡ್ಲಿಕ್ಕೆ ಹೋದ್ರೆ, ಎದ್ದ ತಕ್ಷಣ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಈ ರೀತಿ ಕಾಣ್ತಿದೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಗ್ಲಿಚ್ ಇದೆ, ಅಥವಾ ಏನೋ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸಮಸ್ಯೆ ಅವ್ರ ಕಡೆಯಿಂದ ಇದೆ, ನಮ್ಮ ಕಡೆಯಿಂದ ಏನೂ ಇಲ್ಲ. ನಿಮ್ಮ ಚಾನಲ್ ನಲ್ಲಿ ಮಾನಿಟೈಸೇಷನ್ ಸೆಕ್ಷನ್ ನಲ್ಲಿ ಅರ್ನಿಂಗ್ ಕಾಣ್ತಿದೆ, ಎಸ್ಟಿಮೇಟೆಡ್ ರೆವೆನ್ಯೂ ಕಾಣ್ತಿದೆ ಅಂದ್ರೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಸರಿ ನನ್ನ ಅರ್ನಿಂಗ್ ಕಾಣ್ತಾ ಇಲ್ಲ, ಚಾನಲ್ಗೆ ಏನಾಗಿದೆ ಅನ್ನೋದು ಭಯಪಟ್ಟು ಮೆಸೇಜ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಅದು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಮಾನಿಟೈಸೇಷನ್ ಏನು ಸಮಸ್ಯೆ ಆಗಿಲ್ಲ, ಯಾರ ಚಾನಲ್ಗೂ ಆಗಿಲ್ಲ. ನೀವು ನನ್ನ ಚಾನಲ್ ಕೂಡ ನಾನು ಮೇನ್ ಓಪನ್ ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲ್ ಅಲ್ಲೂ ಅರ್ನಿಂಗ್ ತೋರಿಸ್ತಾ ಇತ್ತು ಮುಂಚೆ, ಈಗ ಅರ್ನಿಂಗ್ ತೋರಿಸ್ತಾ ಇಲ್ಲ. ಸೊ ಕಾರಣ ಏನು ಅಂದ್ರೆ ಏನೋ ಒಂದು ಯೂಟ್ಯೂಬ್ ಗ್ಲಿಚ್ ಇದೆ ಅಥವಾ ಅಪ್ಡೇಟ್ಸ್ ಬರ್ತಾ ಇದೆ ಹೊಸದು. ಸೊ ಹಾಗಾಗಿ ಈ ರೀತಿ ತೋರಿಸಿದೆ. ಇನ್ನು ನಿಮ್ಮ ಚಾನಲ್ ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ಬೋದು. ಕ್ರೋಮ್ ಅಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿ, ಇದು ಹೇಗೆ ಓಪನ್ ಮಾಡೋದು ಆಗ್ತಾ ಇಲ್ಲ, ಏನೇ ಸಮಸ್ಯೆ ಆಗ್ತಿತ್ತು ಅಂದ್ರೆ ನಾನು ಮೇಲ್ಗಡೆ ಲಿಂಕ್ ಕೊಡ್ತೀನಿ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಕಂಟೆಂಟ್ ಅಲ್ಲಿ ಬರ್ತೀನಿ. ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ಚಾನಲ್ ಓಪನ್ ಮಾಡಿದ ತಕ್ಷಣ ಕಂಟೆಂಟ್ ಆಪ್ಷನ್ ನಲ್ಲಿ ಬಂದ್ರೆ ಇಲ್ಲಿ ಕಂಟೆಂಟ್ ಆಪ್ಷನ್ ನಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲಿ ನಿಮಗೆ ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲೇ ಅರ್ನಿಂಗ್ ತೋರಿಸ್ತಾ ಇದೆ ಅಂದ್ರೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ, ಯಾವುದೇ ನೋಟಿಸ್ ಇಲ್ಲ, ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಲ್ಲಿ ಅರ್ನಿಂಗ್ ತೋರಿಸ್ತಾ ಇರುತ್ತೆ. ಅಥವಾ ನಿಮ್ ಕಡೆಯಿಂದ ಏನಾದ್ರೂ ರೀಯೂಸ್ ಕಂಟೆಂಟ್ ಅದು ಇದು ಇತ್ತು ಅಂದ್ರೆ ಅದು ಬೇರೆ ಸಮಸ್ಯೆ, ಅದು ಮಾನಿಟೈಸೇಷನ್ ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಎಲ್ಲಾನು ತೋರಿಸ್ತಿದೆ ಅಂದ್ರೆ ಯಾವುದೇ ರೀತಿಯಿಂದ ಭಯಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ.
ಅದೆಲ್ಲ ತಲೆಯಿಂದ ತೆಗೆದಾಕಿ ನಿಮ್ಮ ಕೆಲಸನ ನೀವು ಸ್ಟಾರ್ಟ್ ಮಾಡಿ. ನೀವು ಬೇಕು ಅಂದ್ರೆ ಅರ್ನಿಂಗ್ ಇನ್ನು ಇವತ್ತಿನ ಅರ್ನಿಂಗ್ ಏನಾಯ್ತು ಅಂತ ನೋಡ್ಬೇಕು ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ಕೆಳಗಡೆ ಇಲ್ಲಿ ಅನಾಲಿಟಿಕ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ವ್ಯೂಸು, ಆಮೇಲೆ ವಾಚ್ ಟೈಮ್ ಸ್ಕ್ರಾಲ್ ಮಾಡಬೇಕು ಸೈಡ್ಗೆ ಮಾಡಿದ್ಮೇಲೆ ಇಲ್ಲಿ ಸಬ್ಸ್ಕ್ರೈಬರ್ಸು, ಆಮೇಲೆ ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ಟಿಮೇಟೆಡ್ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು 28 ಡೇಸ್ದು ತೋರಿಸ್ತಾ ಇದೆ. ನೀವು 7 ಡೇ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೋಡ್ಬೋದು. ಇಲ್ಲಾಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇವತ್ತಿನ ಡೇಟ್ ಈ ಜುಲೈ 2ನೇ ತಾರೀಕಿನ ತನಕ ಇದು ಅಪ್ಡೇಟ್ ಆಗಿದೆ. ಇಲ್ಲಿ ಡೇಟ್ ತೋರಿಸುತ್ತೆ ನಿಮಗೆ. ಈ ರೀತಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟ್ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಇದರಲ್ಲಿ ಎಷ್ಟು ಆಯಿತು, ಆಮೇಲೆ ಜುಲೈ ತಿಂಗಳದ್ದು ಎಷ್ಟು ಪೇಮೆಂಟ್ ಆಯಿತು ಇಲ್ಲಿ ನೀವು ನೋಡ್ಬೋದು. ಜುಲೈದು ನೋಡ್ಬೋದು, ಜುಲೈ ಮಂತ್ ಇಲ್ಲಿ ನೋಡ್ಬೋದು ನೀವು. ಸೊ ಜುಲೈ ಜೂನು ಈ ರೀತಿ ಚೆಕ್ ಮಾಡ್ಕೋಬಹುದು. ನೀವು ಅನಾಲಿಟಿಕ್ಸ್ ಚೆಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸುತ್ತೆ ನಿಮ್ಮ ಅರ್ನಿಂಗ್ ಇವತ್ತು ಎಷ್ಟಾಯ್ತು ಏನಾಯ್ತು ಅನ್ನೋದು. ಬಟ್ ಇಲ್ಲಿ ಮೇನ್ ಪೇಜ್ ಅಲ್ಲಿ ಏನು ತೋರಿಸ್ತಾ ಇತ್ತು ಆ ಸೆಕ್ಷನ್ ಅಲ್ಲಿ ಹೋದ್ರೆ ಇಲ್ಲಿ ಏನು ತೋರಿಸ್ತಾ ಇತ್ತು ಅದು ಮಾತ್ರ ಇಲ್ಲಿ ತೋರಿಸ್ತಾ ಇಲ್ಲ. ಏನೋ ಒಂದು ಹೊಸ ಅಪ್ಡೇಟ್ ಬರ್ತಿದೆ ಅಥವಾ ಯೂಟ್ಯೂಬ್ ಕಡೆಯಿಂದ ಏನೋ ಗ್ಲಿಚ್ ಇದೆ, ಸಮಸ್ಯೆ ಆಗಿದೆ, ಹಂಗಾಗಿ ಇದು ಡಿಸ್ಪ್ಲೇ ಆಗ್ತಾ ಇಲ್ಲ. ಏನೋ ಬೇರೆ ಅಪ್ಡೇಟ್ಸ್ ಏನಾದರೂ ಇತ್ತು ಅಂದ್ರೆ ಈ ರೀತಿ ಆಗ್ತಾ ಇರುತ್ತೆ. ಸೊ ಆಗೋವರೆಗೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡ್ತಾ ಹೋಗಿ, ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಸೊ ಏನು ಭಯಪಡದೆ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.